ಸಂಬಂಧಪಟ್ಟಂತೆ ಜಿಲ್ಲೆಯಾದ್ಯಂತ ಪೊಲೀಸರು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಏನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಬ್ಸರ್ವೇಷನ್ ಮತ್ತು ಸರ್ವೆಲೆನ್ಸ್ ಇಟ್ಟಾಗ DSP ಸಿಟಿ ಆದಂಥ ನಾಗರಾಜ್ ಅವ್ರದ್ದು ನೈಟ್ ರೌಂಡ್ಸ್ ಇದ್ದಾಗ ಅವ್ರಿಗೊಂದು ಮಾಹಿತಿ ಲಭ್ಯ ಆಗುತ್ತೆ. ಆ ಮಾಹಿತಿ ಆಧಾರದ ಮೇಲೆ ಹೋಗಿ ಅವರು ಕೋಲಾರ್ ಟೋಲ್ ಹತ್ರ ಗೇಟ್ ಹತ್ರ ಚೆಕ್ ಮಾಡಿದಾಗ ಒಂದು ಟ್ರಕ್ ಸಿಗುತ್ತೆ. ಆ ಟ್ರಕ್ಕನ್ನು ಪರಿಶೀಲನೆ ಮಾಡಿದಾಗ ಟ್ರಕ್ಕಿನ ಮೇಲೆ ಮತ್ತು ಹಿಂದ್ಗಡೆ ಎರೆಹುಳಿನ ಗೊಬ್ಬರದ ಚೀಲವನ್ನು ಹಾಕಿರ್ತಾರೆ. ಆ ಗೊಬ್ಬರದ ಚೀಲಗಳನ್ನ ತೆಗೆದು ನೋಡಿದಾಗ ನಮಗೆ ಇವರು ಗೋವಾದಿಂದ ಅಕ್ರಮವಾಗಿ ಈ ಬ್ರ್ಯಾಂಡೆಡ್ ಲಿಕ್ಕರನ್ನು ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇರ್ತಾರೆ. ಇವ್ರದ್ದು ಒಂದು ಮಾಡಸ್ ಆಪರೆಂಡಿ ಹೇಗೆ ಅಂತಂತಂದರೆ, ಈ ಡ್ರೈವರ್ಸ್ಗಳಿಗೆ ಕೇವಲ ವಾಟ್ಸಪ್ ಲೊಕೇಶನ್ಸ್ಗಳನ್ನ ಕೊಡ್ತಾರೆ. ಆ ಡ್ರೈವರ್ಸ್ಗಳು ಇಬ್ಬಿಬ್ಬರು ಡ್ರೈವರ್ಸ್ ಇರ್ತಾರೆ. ಆ ವಾಟ್ಸಪ್ ಲೊಕೇಶನ್ಸ್ಗಳಿಗೆ ಹೋಗಿ ವೆಹಿಕಲನ್ನು ಡ್ರಾಪ್ ಮಾಡೋದು. ಆ ಲೊಕೇಶನ್ನಿಂದ ಮತ್ತೆ ಬೇರೆ ಡ್ರೈವರ್ಸ್ಗಳು ಬಂದು ಅದನ್ನು ನೆಕ್ಸ್ಟ್ ಲೊಕೇಶನ್ಗೆ ತೊಗೊಂಡು ಹೋಗೋದು. ಎವನ್ ಡ್ರೈವರ್ಸ್ ವಿಲ್ ನಾಟ್ ಬಿ ನೋವಿಂಗ್ ಅದು ಎಲ್ಲಿ ಡೆಸ್ಟಿನೇಷನ್ಗೆ ಹೋಗ್ತಾ ಇದೆ ಅಂತಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಡ್ರೈವರ್ಸ್ಗಳನ್ನ ಶ್ರೀನಿವಾಸ್ ಅಂತಂತೇಳಿ ಇವರು ಗದಗ ಜಿಲ್ಲೆ ಶಿರಹಟ್ಟಿಯವನು, ಮತ್ತು ಇನ್ನೊಬ್ಬ ಡ್ರೈವರ್ ಆದಂತಹ ಸಿದ್ರಾಮ್, ಈತ ಸೊಲಾಪುರದವನು. ಇವರಿಬ್ಬರನ್ನ ವಿಚಾರಣೆ ಮಾಡಿದಾಗ ಆ ಟ್ರಕ್ಕು ಇಲ್ಲೇ ವಿಜಯಪುರ ಜಿಲ್ಲೆಯ ಒಬ್ಬ ಹುಸೇನ್ ಸಾಬ್ ಮುಲ್ಲಾ ಅನ್ನೋನಿಗೆ ಓನರ್ಶಿಪ್ ಇರೋದು. ಬಟ್ ಅದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ನು. ಸೊ ದ್ಯಾಟ್ ಅದರ ಜೊತೆಗೆ ಇಲ್ಲಿ ಬಸವರಾಜ್ ಭಜಂತ್ರಿ ಅನ್ನುವಂಥ ಒಬ್ಬ ವ್ಯಕ್ತಿನೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದ ಈ ಸಾಗಾಟನೆಯಲ್ಲಿ. ಸೊ ಲೋಕಲ್ ಇಬ್ಬರಿದ್ದು ಮತ್ತು ಏನು ಮಾರಾಟವನ್ನು ಗೋವಾದಿಂದ ಮಹಾರಾಷ್ಟ್ರಕ್ಕೆ ಈ ಅಕ್ರಮವಾಗಿ ಸಾಗಿಸ್ತಾ ಇರುವಂಥ ಲೀಗಲಿ ಬ್ರ್ಯಾಂಡೆಡ್ ಲಿಕ್ಕರ್ ಗೋವಾದಲ್ಲಿ ಅದು ಮಾರಾಟಕ್ಕೆ ಅವಕಾಶ ಇದೆ. ಯಾಕೆ ಇದನ್ನು ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾರೆ ಅಂತಂತಂದರೆ, ಈ ನಮ್ಗೆ ಸಿಕ್ಕಿರುವಂತಹ ಈ ಏನು ಎಲ್ಲ ಬ್ರ್ಯಾಂಡ್ಸ್ ಇದೆ, ರಾಯಲ್ ಬ್ಲೂ, ಮ್ಯಾನ್ಷನ್ ಬ್ರ್ಯಾಂಡಿ ಅಂತಂತೇಳಿ ಹಲವಾರು ಬ್ರ್ಯಾಂಡ್ಸ್ಗಳು ಸಿಕ್ಕಿದ್ದಾವೆ. ಅದರದ್ದು ಬರೀ ಲಿಕ್ಕರ್ ಬೆಲೆನೇ ಎಲ್ಲಿ ಗೋವಾದಲ್ಲಿ ಅಂದಾಜು ವೆಚ್ಚ ಸುಮಾರು 75 ಲಕ್ಷ ರೂಪಾಯಿ ಆಯಿತು ಅಂತಂತಂದರೆ, ಕರ್ನಾಟಕದ ವ್ಯಾಲ್ಯೂನ ನಾವು ತೊಗೊಂಡ್ರೆ, ಯಾಕಂದರೆ ಪ್ರತಿಯೊಂದು ಸ್ಟೇಟನ್ನು ಕೂಡ ಅವ್ರದ್ದು ಟ್ಯಾಕ್ಸೇಷನ್ ಬೇರೆ ಇರುತ್ತೆ. ಸೊ 75 ಲಕ್ಷ ರೂಪಾಯಿ ಗೋವಾ ಲಿಕ್ಕರು ಅದು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು. ಒಂದು ವೇಳೆ ನಾವು ಇದನ್ನು ಕರ್ನಾಟಕದ ಲೆಕ್ಕಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಸುಮಾರು 64 ಲಕ್ಷರಷ್ಟು ಲಾಭ ಸಿಗುತ್ತೆ ಇದಕ್ಕೆ. 74 ಲಕ್ಷ ರೂಪಾಯಿ ಲಿಕ್ಕರು, ಗೋವಾ ಲಿಕ್ಕರು ಕರ್ನಾಟಕದಲ್ಲಿ ಮಾರಿದರೆ 74 ಲಕ್ಷ ಪ್ಲಸ್ 64 ಲಕ್ಷ, ಸುಮಾರು ಅಂದಾಜು 80 to 85% ಇವರಿಗೆ ಲಾಭಾಂಶ ಇದೆ. ಅದೇ ರೀತಿ ಮಹಾರಾಷ್ಟ್ರಕ್ಕೆ ಹೋಗಿ ಮಾರಿದಾಗಲೂ ಕೂಡ ಇದು ಆಲ್ಮೋಸ್ಟ್ 2 ಟೈಮ್ಸ್ ಅವರಿಗೆ ಲಾಭಾಂಶ ಸಿಗುತ್ತೆ. ಹಾಗಾಗಿ ಅಕ್ರಮವಾಗಿ ಗೋವಾದಿಂದ ಈ ಲಿಕ್ಕರನ್ನು ಸಾಗಾಟನೆ ಮಾಡುವಂಥ ಒಂದು ಟ್ರಕ್ಕನ್ನು ಇಂಟರ್ಸೆಪ್ಟ್ ಮಾಡಿ ವಿಜಯಪುರ DSP ಸಿಟಿ ನಾಗರಾಜು ಮತ್ತು CPI ಗೋಲ್ಗುಂಬಾಜು, PSI ಜಲನಗರ ಮತ್ತು ಅವರ ಠಾಣಾ ಸಿಬ್ಬಂದಿಯವರು ಅದನ್ನು ಸಕ್ಸಸ್ಫುಲ್ಲಾಗಿ ಇಂಟರ್ಸೆಪ್ಟ್ ಮಾಡಿದ್ದಾರೆ. 4 ಜನನ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಹೆಚ್ಚಿನ ತನಿಖೆಗೆ ಒಳಪಡಿಸಲಾಗ್ತಾ ಇದೆ. ಅದನ್ನು ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ನು ಆ್ಯಸ್ ಪರ್ ಅವರ್ ಪ್ರೆಸೆಂಟ್ ಇನ್ಫಾರ್ಮೇಷನ್ನು ಅವರು ಧಾರವಾಡ ಜಿಲ್ಲೆ, ದೆನ್ ಬೆಳಗಾವಿ, ಬಾಗಲಕೋಟು ಮತ್ತು ಬಿಜಾಪುರ, ದೆನ್ ಸೊಲಾಪುರ, ಆ ರೀತಿ ಮೂಮೆಂಟ್ ಇದೆ. ಬಟ್ ನಮ್ಮ ಪ್ರಕಾರ ಮೋಸ್ಟ್ ಪ್ರಾಬಲಿ ಅವ್ರು ಒಂದು ರೂಟ್ ಇರಲಿಕ್ಕಿಲ್ಲ, ಇದಕ್ಕಿಂತ ಜಾಸ್ತಿ ರೂಟ್ಸು ಇರ್ಬೋದು, ಬೇರೆ ಬೇರೆ ಕಡೆ ತೊಗೊಂಡು ಹೋಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್. ಹೌದು, ಈ ಮಾಲು ಹೋಗ್ತಾ ಇರೋದಲ್ಲಿ, ಬಟ್ ವಿ ನೀಡ್ ಟು ಗೋ ಇನ್ ಟು ಡಿಟೇಲ್ಸ್. ಯಾಕಂದರೆ ಇದು ಒಂದೇ ಜಾಗಕ್ಕೆ ಹೋಗೋದಕ್ಕೆ ಅಷ್ಟೇ ಇರಲ್ಲ, ಬೇರೆ ಬೇರೆ ಕಡೆನೂ ಹೋಗೋ ಸಾಧ್ಯತೆಯೂ ಇರುತ್ತೆ. ಸೊ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಫರ್ದರ್ ಇನ್ವೆಸ್ಟಿಗೇಷನನ್ನು ಕಂಟಿನ್ಯೂ ಮಾಡಿ. ನಮ್ಮ ರಾಜ್ಯದ ಒಟ್ಟು ಮೌಲ್ಯ ಇದರದ್ದು 74 ಲಕ್ಷ ಚಿಲ್ಲರೆ, ಇದು 75 ಲಕ್ಷದ ಮೌಲ್ಯದ, ಅಂದರೆ ಗೋವಾ ರೇಟಿನ ಪ್ರಕಾರ, ಗೋವಾ MRP ರೇಟಿನ ಪ್ರಕಾರ 75 ಲಕ್ಷ ಮೌಲ್ಯ ಆಗುತ್ತೆ ಈ ಎಲ್ಲ ಬಾಕ್ಸ್ಗಳದ್ದು. ಕರ್ನಾಟಕದಲ್ಲಿ ಇದು 1,36 ಲಕ್ಷ ಆಗುತ್ತೆ ಅಂದಾಜು ವೆಚ್ಚ. 1,36 ಲಕ್ಷ ಆಗುತ್ತೆ. ಬರೀ ಲಿಕ್ಕರ್ ವ್ಯಾಲ್ಯೂ ಹೇಳ್ತಾ ಇರೋದು ನಾನು. ಮಹಾರಾಷ್ಟ್ರದ ರೇಟ್ ಗೊತ್ತಿಲ್ಲ ನನಗೆ. ಸೊ ವಿ ಹ್ಯಾವ್ ಟು ಚೆಕ್, ಎವ್ರಿ ಸ್ಟೇಟ್ ಹ್ಯಾಸ್ ದ ಡಿಫ್ರೆಂಟ್ ರೇಟ್ಸ್. ಎಷ್ಟು ಬಾಕ್ಸ್ಗಳು ಇದು? ಟೋಟಲ್ಲು ಟೋಟಲ್ಲು ನಮ್ಮದು ಸುಮಾರು 19, 23, 30, 48, 58, ಸುಮಾರು 61,000 ಬಾಟಲ್ಸ್ವರೆಗೂ ಆಗುತ್ತೆ ಟೋಟಲ್ ಬಾಟಲ್ಸ್ ಅಂದಾಜು. ಎಸ್, ಇಟ್ ಇಸ್ ದ ಟೋಟಲ್ ಬಾಟಲ್ ಸೈಜ್ ಅದು ವೇರಿ ಇರ್ಬೋದು. ಟೋಟಲ್ ಬಾಟಲ್ಸ್ ನಕಲಿ ಏನಲ್ಲ. ಇದು ಸುಮಾರು 12,952 ಲೀಟರ್ ಲಿಕ್ಕರ್ ಇದೆ ಎಲ್ಲ ಸೇರಿ. 12,952 ಲೀಟರ್ ಲಿಕ್ಕರ್ ಇದೆ. ಸೊ ಮತ್ತು ಲಾರಿನೂ ಕೂಡ 28 lakhs ನಿಯರ್ಲಿ.
ಎಲ್ಲ ಸೇರಿದರೆ ಸುಮಾರು ಗೋವಾ ರೇಟಿಗೆ ಹೋದರೆ ಇದು 1,79,560,000 ವರ್ತ್ ವ್ಯಾಲ್ಯೂ ಟೋಟಲ್ ಇನ್ಕ್ಲೂಡಿಂಗ್ ಲಾರಿ. ವೇರ್ಯಾಸ್ ಕರ್ನಾಟಕ ರೇಟಿಗೆ ಹೋದರೆ ಇದು 1,65,00,000ವರೆಗೂ ವ್ಯಾಲ್ಯೂ ಆಗುತ್ತೆ. DSP ಸಿಟಿ ಮತ್ತು ಅವರ ಪೂರ್ತಿ ಎಂಟೈರ್ ಜಲನಗರ ಟೀಮನ್ನು ಕರ್ಕೊಂಡೋಗಿ ರೇಡ್ ಮಾಡಿದ್ದಾರೆ. ಅದು ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಯಾಕಂದ್ರೆ ನಮಗೂ ಕೂಡ ಇವಾಗ ಇದು ಇದೆ ಡೆಫಿನೆಟ್ಲಿ. ಯಾಕೆಂತಂದರೆ ಇಷ್ಟೊಂದು ಲಾಭಾಂಶ ಕೊಡುತ್ತೆ ಅಂತಂದರೆ 100% ಇವರು ಇದು ಫಸ್ಟ್ ಟೈಮ್ ಇರಲ್ಲ, ಮುಂಚೆನೂ ಕೂಡ ಮಾಡಿರ್ತಾರೆ. ಇವ್ರ ಥರ ಬೇರೆನೂ ಮಾಡ್ತಾ ಇರ್ಬೋದು. ಸೊ ನಾವು ವಿಲ್ ಗೋ ಇನ್ ಟು ದೋಸ್ ಡೀಟೇಲ್ಸ್. ಎಸ್, ಇಟ್ ಈಸ್ ಅದ್ರ ಮೇಲೆ ಬರೆದಿದ್ದಾರೆ ಬ್ರ್ಯಾಂಡಿಂಗ್ದಲ್ಲಿ, ಇಟ್ ಈಸ್ ಸೋಲ್ಡ್ ಓನ್ಲಿ ಇನ್ ಗೋವಾ ಅಂತಂತೇಳಿ. ಸೊ ಅಲ್ಲಿ ಕಡಿಮೆ ರೇಟ್ ಇದೆ, ಬಟ್ ಇಲ್ಲಿ ಇವರು ಹೆಚ್ಚಿನ ಲಾಭಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳಿಗೆ ಒಯ್ಯುವಂಥ ಒಂದು ಇದನ್ನು ಮಾಡಿದ್ದಾರೆ. ಅದನ್ನು ಆ ಸ್ಟಿಕ್ಕರ್ ಅಂತೂ ಈಗ ಆ್ಯಸ್ ಆಫ್ ನೌ ಗೋವಾದ್ಯಂತ ಇದೆ. ಅಲ್ಲಿ ಹೋದ್ಮೇಲೆ ಡೆಫಿನೆಟ್ಲಿ ಅವ್ರು ಚೇಂಜ್ ಮಾಡೇ ಮಾಡ್ತಾರೆ, ಅದನ್ನು ತೆಗಿತಾರೆ. ಸೊ ದ್ಯಾಟ್ ಅವರಿಗೆ ಹೆಚ್ಚಿನ ಲಾಭಾಂಶ ಬರುತ್ತೆ ಅಂತಂತೇಳಿ. ಬಟ್ ಇದನ್ನು ಏನು ಗೊತ್ತಾಗಬಾರ್ದು ಅಂತೇಳಿ ಗೊಬ್ಬರವನ್ನೇ ಎಲ್ಲ ಹಾಕಿದ್ದಾರೆ, ಮೇಲೆ ಹಿಂದೆ ಎಲ್ಲ ಗೊಬ್ಬರದ ಚೀಲಗಳನ್ನ ಇಟ್ಟಿದ್ದಾರೆ, ಎರೆಹುಳಿ ಗೊಬ್ಬರವನ್ನು. ಸೊ ದ್ಯಾಟ್ ಯಾರೇ ಕೂಡ ಚೆಕ್ ಮಾಡಿದ್ರು ಕೂಡ ಇದು ಗೊಬ್ಬರ ವೆಹಿಕಲ್ ಇದೆ ಅಂತಂತೇಳಿ ಅನಿಸುತ್ತೆ. ಬಟ್ ಒಳಗಡೆ ನೀವೆಲ್ಲ ತೆಗೆದಾಗ ದಿಸ್ ಈಸ್ ವಾಟ್ ವಿ ಹ್ಯಾವ್ ಫೌಂಡ್. ಅಲ್ಲ, ಅದನ್ನ ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಗೋವಾದಿಂದ ಎಲ್ಲಿ ಪ್ರೊಕ್ಯೂರ್ ಮಾಡಿದ್ರು, ಏನು ಎಂತ ಅಂತಂತೇಳಿ ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ನು. ಅದನ್ನು ಕಂಟಿನ್ಯೂ ಮಾಡುತ್ತೆ. ಥ್ಯಾಂಕ್ ಯು.